ನಿಮ್ಮ ಅತ್ತೆ, ನೀವು ದೊಡ್ಡವರು ಅಲ್ಲ? ಹೌದು. ಈಗ ಮಕ್ಕಳು, ನೀವು ಹಿರಿಯಪ್ಪೆಯ ಮಕ್ಕಳು, ಅವರು ಕಿರಿಯಪ್ಪೆಯ ಮಕ್ಕಳು. ಸರಿ, ನಿಮಗೆ ಸಲ್ಲತಕ್ಕಂತಹ ಈ ದೇವಲೋಕವನ್ನು ಅವರು ನಿಮಗೆ ಬಿಟ್ಟು ಕೊಡಬೇಕು, ನಿಮ್ಮ ಕಾಲಿಗೆ ಅಡ್ಡ ಬೀಳಬೇಕು, ಇಲ್ಲಿಂದ ಪಲಾಯನ ಮಾಡಬೇಕು. ಪಲಾಯನ ಮಾಡಬೇಕು ಅಂತ ನಾನು ಹೇಳಲಿಲ್ಲ. ಸೇವಕನಾಗಿರಲು ಸಾಕು. ಅವರು ಸೇವಕರು ಪರವಾಗಿಲ್ಲ. ಹೀಗೆ ಆಯ್ತು ಮಾರೆ, ಹೋಗು. ಅವ ಕೊಡುವುದಕ್ಕೆ ಹೆಚ್ಚು ನಾನು ಕೊಡ್ತೇನೆ. ಅದಾದಿತ್ತು. ಈಗ ಬೇಕಾದದ್ದೇ. ಈಗ ನಾನು ಬರುವ ತನಕ ಇಲ್ಲಿ ನೀವೇ ಕಾಯುತ್ತಾ ಇರ್ಬೇಕು. ನಿಮ್ಮ ಕರ್ತವ್ಯವನ್ನು ನಾವು ಮಾಡಬೇಕಾ? ನಾನು ಬರುವ ತನಕ ಇಲ್ಲಿ ಜನ ಇಲ್ಲ. ಆಗುವುದಿಲ್ಲ, ನನಗೆ ಹೋಗ್ಲಿಕ್ಕೂ ಆಗುವುದಿಲ್ಲ. ನಿನಗೆ ಬೇಕಾದನ್ನು ಮಾಡಿ ನಾನು ಕಳಿಸ್ತೇನೆ. ಮತ್ತೆ ಮಂತ್ರಿವರ್ಯ ಏನು ನೋಡಿದೆ ಇವನ ಅಹಂಕಾರವನ್ನು. ಇವನಿಗೆ ಇಷ್ಟಿರಬೇಕಾದ್ರೆ ಒಳಗಿರುವ ದೇವೇಂದ್ರಗೆ ಎಷ್ಟಿರಬೇಕು. ಆದ ಕಾರಣ ಇವನಿಗೆ 4 ಬಿಗಿದರೆ ಇವ ಅಲ್ಲಿ ಹೋಗಿ ದೂರ ಆಡ್ತಾನೆ. ಅವನಾಗೆ ಬರ್ತಾನೆ. ಅವ ಬೆಟ್ಟದಲ್ಲಿ ಅವ ಓಡಿ ಹೋಗಿ ಅವನ ಒಪ್ಪನಿಗೆ ಹೇಳ್ತಾನೆ ದೇವೇಂದ್ರನಿಗೆ. ಆ ಮುಖೇನವಾಗಿ ಅವ ಬರ್ತಾನೆ. ಇರುವಂತಹ ಆ ಸಂದರ್ಭದಲ್ಲಿ ಯಾರು ಅಂತ ಗೊತ್ತಿಲ್ಲ. ನೀನೇ ಅಲ್ವಾ ದ್ವಾರದಲ್ಲಿರುವಂತಹ ಸಂದರ್ಭ. ಮತ್ತೆ ಯಾರು ಅಂತೇಳಿ ಗೊತ್ತಿಲ್ಲ ಅಂತ ಹೇಳಿ ಮತ್ತೆ ನೀನು ಯಾರು ಅಂತೇಳಿ ನನಗೆ ಗೊತ್ತಿಲ್ಲ. ಮತ್ತೆ ನಾನು ದ್ವಾರದಲ್ಲಿರುವಂತಹ ಯಾರು ಅಂತೇಳಿ ಗೊತ್ತಿಲ್ಲ ಅಂತ ಹೇಳಿ. ದ್ವಾರದಲ್ಲಿರುವಾಗ ಯಾರು ಅಂತ ಗೊತ್ತಿಲ್ಲ. ಬಂದವರು ಯಾರು ಅಂತೇಳಿ ಗೊತ್ತಿಲ್ಲ. ಬಂದವರು ಯಾರು ಹೇಳಬೇಕಾದ್ರೆ ಮೊದಲೇ ಹೇಳಬೇಕು. ಎಂತ ಹೌದಾ? ಆಯ್ತು, ಮಾತಾಡಿದ್ರು. ನೀನು ಮಾತಾಡಿಸಿದ್ಯಾ? ಅದಕ್ಕೆ ನಿನ್ನನ್ನು ಇಟ್ಟದ್ದಲ್ಲ. ಏನು ಕೇಳಿ? ನಮಗೆ ಬೇಕು ಅಂತ ಹೇಳಿ. ಏನು ಬೇಕು ಅಂತ ಹೇಳಿ ಕೇಳಿದೆ. ನಿಮಗೆ ಏನು ಬೇಕು? ಏನಾದ್ರು ನಿಮ್ಮ ಊರಲ್ಲಿ ಕಷ್ಟ ಬಂದಿದ? ಪರಿಹಾರ ಏನಾದ್ರು ಬೇಕಾ? ಅದಕ್ಕೆ ನೀವು ಬಂದದ್ದು. ಪರಿಹಾರ ಬೇಕಂತೆ. ಅವರು ಊರಲ್ಲಿ ಬೇಕಾದಷ್ಟು ಈಗ ಬಂದವರು ಯಾರು ಅಂತ ಹೇಳಿ ವಿಚಾರಿಸಿ. ಬಂದವರು ಯಾರು ಅಂತ ವಿಚಾರಿಸಿ. ಚಂದ್ರ ಬುಧ ಗುರು ಶುಕ್ರ. ಅದು ಕೆಳಗಿನವರು. ಹೌದು, ಚಂದ್ರಾವತಿ ಪಟ್ಟಣದವರು. ಯಾಕೆ ಬಂದಿದ್ದಾರಂತೆ? ಬಂದವ ಯಾರು? ಎಲ್ಲಿ ಅವರು? ಅವ ಚಂದ್ರಾಪುರದ ಪಟ್ಟಣದವ. ಯಾರು ಬಂದವ? ಯಾಕೆ ಬಂದದ್ದು ಅಂತ ಕೇಳಿದ. ಇತ್ತೀಚೆಗೆ ಅವನ ಅಪ್ಪ ಕಾಲ ನಾಡಿದಲ್ಲ. ಅವರನ್ನು ಬಂದಿದ್ದೀರಂತೆ ನೀವು. ನೀವಲ್ಲ, ನಾವು ಅವ್ರಿ ಅಂತೆ ಕೊಂಡಿದ್ದಾರೆ. ದೂರು ನಿಮಗೆ ಒಟ್ಟಾರೆ ನನ್ನಿಂದಾಗಿ ಅವರು ಹತರಾಗಿದ್ದಾರೆ. ಒಟ್ಟಾರೆ ನಿಮ್ಮಿಂದಾಗಿ ಅವರು ಸತ್ತಿದ್ದಾರೆ. ಯಾಕೆ ಬಂದು ಈ ಕೋಪದಿಂದ ಅಪ್ಪನನ್ನು ಕೊಂದದ್ದು ದ್ವೇಷ ಒಂದು. ಎರಡನೇ ಹಿರಿಯಪ್ಪೆಯ ಮಕ್ಕಳಂತೆ ಅವರಿಗೆ ಸಲ್ಲಬೇಕಾದಂತಹ ಈ ದೇವಲೋಕವನ್ನು ಅವರಿಗೆ ಬಿಟ್ಟು ಕೊಡಬೇಕು. ಈಗ ಇನ್ನೊಮ್ಮೆ ಇಂಥವ್ರು ಯಾರಾದ್ರೂ
ಬಂದ್ರೆ ನೀನವರಲ್ಲಿ ಕೇಳ್ಬೇಕು. ಈ ಎಲ್ಲರೂ ಹಿರಿಯಪ್ಪೆಯ ಮಕ್ಕಳಾಗುವುದೇ. ಈಗ ನಾಡಿ ಜಂಗ ಬಂದವ ಹಿರಿಯಪ್ಪೆಯ ಮಕ್ಕಳು ಅಂತೇಳಿ ಹೇಳಿದ. ಹೌದಾ? ಹೇಳಿದೆ. ನಾನು ದಿತಿದೇವಿಯ ಮಗ, ನಾಡಿ ಜಂಗ, ಹಿರಿಯ ಭಾಗಿಗಳು ನಾವು ಹೇಳಿದೆ. ಒಪ್ಪೋಣ. ಇವ ಅವನ ಮಗ, ಇವನು ದಿತಿದೇವಿಯ ಮಕ್ಕಳಾಗ್ತದೆ. ಆಲೋಚನೆ ಮಾಡಬೇಕು. ಕೇಳಬೇಕು ನೀನು ಅವರಲ್ಲಿ. ಈಗ ಅವನಿಗೆ ಏನಾಗುತ್ತೆ? ಈಗ ದ್ವೇಷ ಒಂದು, ಎರಡನೇದು ಅಧಿಕಾರದ ಆಸೆ ಎರಡು, ಮೂರನೇದಾಗಿ ನೀವು ಖಾಲಿ ನಂಗೆ ತಪ್ಪಾಯ್ತು ಅಂತ ಹೇಳಿ ಈ ಸಿಂಹಾಸನವನ್ನು ಅವನಿಗೆ ಬಿಟ್ಟು ಕೊಡತಕ್ಕದ್ದು. ಈಗ ಅದು ಎರಡು ಮೂರೆಲ್ಲ ಬೇಡ, ಒಂದೇ ಸಾಕು. ಸೇಡು ಏನ್ ಮಾಡ್ತಾರೆ? ನಿಮ್ಮನ್ನು ಎಳೆದು ಹಾಕಿ ಈ ಇಷ್ಟು ನಿನ್ನಲ್ಲಿ ಹೇಳಿದ್ರು ನಾವು. ಇಷ್ಟೆಲ್ಲ ಕೇಳಿಕೊಂಡು ನಿನ್ನಲ್ಲಿ ಕೈ ಮಡಚಿ ಹಿಂದೆ ಬಂದದ್ದು ಮತ್ತೆ ಹುಚ್ಚಿಡಬೇಕು. ಹೌದಾ? ಹಾಗೆ ಹುಚ್ಚಿಡಿದು ಬಂದದ್ದು. ನಾನು ಹುಚ್ಚಿಡ್ದು ಮತ್ತೆ ಕೈ ಮಡಚಲಿಲ್ಲ ಅಂತೇಳಿ ಹೇಳಿದ್ರು ನೀನು. ಮತ್ತೆ ಏನ್ ಮಾಡಿ? ಕೈ ಎತ್ತಿದ. ಕೈ ಎತ್ತಿ ನಾನು ಬಿಟ್ಟಿಲ್ಲ. ನೀನೇನ್ ಮಾಡಿದ್ದೆ? ನಾನು ಹೀಗೆ ಮಾಡಿದೆ. ಕೈ ಎತ್ತಿ ಹೊಡೆದಿಯ? ಹಾಗಾದ್ರೆ ಬಂದವರನ್ನು ಓಡಿಸಿ ಬಂದದ್ದು. ಅದನ್ನು ಭಾರಿ ಕೌಶಲ್ಯ ಬೇಕು. ನಾನು ಕೈ ಎತ್ತಿದ್ದೆ ತಡ, ಕೈಯಲ್ಲಿ ಹಿಡಿದ ಎರಡು ಬಾರಿ ಕೈ ಎತ್ತಿದ್ದು ಮಾತ್ರ. ನೀನು ಹೊಡಿಲೇ ಇಲ್ವಾ?